ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಫ್ರೆಂಡ್ಸ್ ಅಂದರೆ ನಮ್ಮದು ಮೋಟ್ರು ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಎಷ್ಟು ಒಂದು 4 ಡೇಸಿಂದ ಯಾಕೋ ಕರೆಂಟ್ ಪಾಸ್ ಆಗ್ತಾ ಇರಲಿಲ್ಲ, ಮನೇಲಿ ನೀರು ಸಹ ಇರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಅಲ್ಲಿ ಲೈನಲ್ಲೆಲ್ಲ ಅಂದರೆ ಕಂಬ ಇರುತ್ತಲ್ಲ, ಕಂಬದಲ್ಲೆಲ್ಲ ಚೆಕ್ ಮಾಡಿಸಿ ಇಲ್ಲೇನಾಗಿದೆ, ಇಲ್ಲಿ ಸ್ಟಾರ್ಟ್ರ್ ಇದೆಯಲ್ಲ, ಇಲ್ಲೇನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಲೈನ್ಮೆನ್ಗಳು ಇವರು ಅವ್ರನ್ನ ಕರೆಸಿದ್ದು. ಅವರು ನೋಡ್ತಾ ಇದ್ರು, ಏನು ಪ್ರಾಬ್ಲಮ್ಮೇ ಕಾಣಿಸ್ತಾ ಇರಲಿಲ್ಲ. ಅವರು ಎಲ್ಲ ವೈರೆಲ್ಲ ಕಿತ್ತು ನೋಡ್ತಾ ಇದ್ರು ಏನಾಗಿದೆ ಅಂತ ಅಂದ್ಬಿಟ್ಟು. ಸ್ಟಾರ್ಟ್ರ್ ಏನು ಪ್ರಾಬ್ಲಮ್ ಆಗಿಲ್ಲ, ಏನಕ್ಕೆ ಈ ಥರ ಆಗ್ತೈತೆ ಅಂದರೆ ನೀರು ಅದು ಸ್ಟಾರ್ಟ್ ಆಗೋದು ಒಂದು ಸ್ಟಾರ್ಟ್ ಆಗಿಬಿಟ್ಟು ಪಟ್ ಅಂತ ಮತ್ತೆ ಆಫ್ ಆಗೋದು, ಆ ರೀತಿ ಆಗ್ತಾ ಇತ್ತು. ಏನಾಗಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗಂತೂ. ಏನಂತ ಅಂದರೆ ಫ್ರೆಂಡ್ಸ್, ಇದು ನಮ್ಮದು ತೋಟದ ಮನೆ ಆಗಿರೋದ್ರಿಂದ ನೀರು ಒಂದಿನ ನೀರಿಲ್ಲ ಅಂದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವಾಗಲೂ ಎನಿ ಟೈಮ್ ನೀರು ಸ್ಟಾಕ್ ಆಗಿರಬೇಕು. ಟ್ರೈನಲ್ಲಿ ಮನೆಗೆ ನೀರು ಬಂತು, ರೆಡಿ ಮಾಡಿಸ್ತು. ಅದು ಒಂದು ಇಲ್ಲಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ, ಏನೋ ವೋಲ್ಟೇಜ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೋದ್ರು, ರೆಡಿ ಮಾಡಿಬಿಟ್ಟು. ನನ್ನಂತೂ ನೋಡ್ರಿ, ನಾನಂತೂ 4-5 ದಿನದಿಂದ ನೀರಿಲ್ದಲೇ ಯಪ್ಪ, ನನ್ನ ಪರಿಸ್ಥಿತಿ ಅಂತೂ ಫುಲ್ಲು ಹದಗೆಟ್ಟೋಗ್ಬಿಟ್ಟು. ಇವಾಗ ಎಲ್ಲ ಫುಲ್ಲು ನೀರೆಲ್ಲ ಸ್ಟಾಕ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಸ್ಟಾಕ್ ಮಾಡಿಬಿಟ್ಟು ನಾನು ನೀರು ಕಾಸ್ಕೊಂಡು ಸ್ನಾನಕ್ಕೆ ಹೋಗ್ಬೇಕು. ಫಸ್ಟು ಸ್ನಾನಕ್ಕೆ ಹೋಗಬೇಕು. ನೋಡಿ, ಟ್ಯಾಂಕ್ ಎಲ್ಲ ತುಂಬಿದ್ದೀನಿ, ಟ್ಯಾಂಕೆಲ್ಲ ತುಂಬಾಕಿದ್ದೀನಿ, ಮನೆಗೆ ನೀರು ಇಟ್ಕೊಂಡಿದ್ದೀನಿ. ಇದೊಂದು ಸಿಂಟೆಕ್ಸ್ ತುಂಬಿಟ್ಟು ಕಾಂಪೌಂಡಂತೂ 1 ವಾರ ಆಯಿತು ತೊಳೆದು. ನನಗೆ ಮನೇಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ನೀರು ಕರೆಂಟ್ ಇರಬೇಕು ಮುಖ್ಯವಾಗಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಏನಂತ ಅಂದರೆ ಮನೇಲಿ ನೀರು ಇರಬೇಕು, ನೀರು ಸ್ಟಾಕ್ ಇರಬೇಕು. ತೊಳೆಯೋಕ್ಕೆ ಬಳಿಯೋಕ್ಕೆ ಎಲ್ಲ ಫುಲ್ಲು ನೀರು ಸ್ಟಾಕ್ ಇರಬೇಕು. ನನಗಂತೂ 5 ದಿನದಿಂದ ಫುಲ್ಲು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಈ ತೋಟದ ಮನೆಗಳ ಸವಾಸನೆ ಬೇಡ ಅಂತ ಊರೊಳಗಿದ್ರೆ ಎಲ್ಲರೂ ನೀರು ಇಟ್ಕೊಂಡು ಬಂದುಬಿಡ್ಬೋದು ಅಂತ ಅನಿಸ್ಬಿಟ್ಟಿತ್ತು. ಫೈನಲಿ ನೀರು ಬಂತು. ಸದ್ಯಕ್ಕೆ ಕಾಂಪೌಂಡೆಲ್ಲ ತೊಳಿಬೇಕು. 1 ವಾರ ಆಗೈತೆ ಕಾಂಪೌಂಡ್ ತೊಳೆದು. ಈ ನಮ್ಮ ಕೆಂದ ಕಟಾಕಿ ತಾನೇ ಸೂಸು ಮಾಡಿ ಅದು ಬೇರೆ ಸ್ಮೆಲ್ಲು ತೊಳೆದಲ್ಲೇ. ಡೈಲಿ 1 ಟೈಮ್ ಆದರೂ ನೀರಿದೆ, ಡೈಲಿ 1 ಟೈಮ್ ಆದರೂ ಕಾಂಪೌಂಡ್ ತೊಳಿದೆ. 4 ದಿನ ಆಗೈತೆ ಕಾಂಪೌಂಡ್ ತೊಳೆದು. ಕರೆಂಟ್ ಹೋಯ್ತು, ಕರೆಂಟ್ ಹೋಯ್ತು. ಸಿಂಗಲ್ ಆಗಿರಂಗೈತಿ. ಅರ್ಧಂಬರ್ಧ ತುಂಬೈತೆ. ಸಿಂಗಲ್ಲು ನೋಡೋಣ, ಮತ್ತೆ ಕೊಡ್ತಾರೆ. ಆಮೇಲೆ ಬರ್ತೀನಿ. ಸದ್ಯ ಹೆಂಗೆ ಇರಲಿ. ಹೀಗೆ ಅರ್ಧಂಬರ್ಧ ನೀರನ್ನಾರು ತುಂಬ್ಕೊಂಡೆ ಫ್ರೆಂಡ್ಸ್. ಮನೆ ಒಳಗೆಲ್ಲ ತುಂಬ್ಕೊಂಡು ನಾನು ಸ್ವಲ್ಪ ಕಾಂಪೌಂಡ್ ತೊಳೆದ್ಬಿಟ್ಟು ಸಿಂಟೆಕ್ಸ್ ಅರ್ಧ ತುಂಬಿದೆ. ಅದೊಂದು ತೊಳೆದಿದ್ರೆ ಹೋಗೋದು. ನೀರಿಗೆ ವೆಯ್ಟ್ ಮಾಡಿ ಬೆಳಗ್ಗೆಯಿಂದ ಅವ್ರಿಗೆ ಫೋನ್ ಮಾಡ್ಕೊಂಡು ಇವ್ರಿಗೆ ಫೋನ್ ಮಾಡ್ಕೊಂಡು ರೆಡಿ ಮಾಡೋರಿಗೆ ನನ್ನ ಮುಖ ಬಿಸಿಲಲ್ಲಿ ಕುಂತು ವೆಯ್ಟ್ ಮಾಡ್ಕೊಂಡು ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಏನಂದರೆ ಟೈಮ್ ಬಂದು 7 ಗಂಟೆ ಆಗೈತೆ. ಕತ್ಲೆ ಆಗಿದೆ ಅಲ್ಲ, 7 ಗಂಟೆಗೆ ನೋಡಿ ಕತ್ಲೆ ಆಗಿದೆ. ಈ ಕಡೆ ಗೇಟ್ ಕ್ಲೋಸ್ ಮಾಡಿದ್ದೀನಿ, ಈ ಕಡೆ ಬಂದು ಸ್ವಲ್ಪ ಓಪನ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಕೋಳಿಗೆ ಬಂದಿದ್ದಾರೆ, ಒಂದು 4 ಕೋಳಿ ಬೇಕಂತೆ. ಬೆಳಗ್ಗೆನೇ ಹೇಳೋಗಿದ್ರು. ಅದಕ್ಕೆ ಕೋಳಿ ಕೊಡೋಣ ಅಂತ ಅಂದ್ಬಿಟ್ಟು ಬರ್ತಾರೆ. ಅಲ್ಲಿ ಆ ಸೈಡ್ ಕೆಳಗಡೆ ಹೋಗಿದ್ದಾರೆ, ಬಂದಿದ್ದಾರೆ.
ಆ ಕೋಳಿಗಳು ಇನ್ನೂ ಬಂದಿರಲಿಲ್ಲ ಮನೆ ಹತ್ರ. ಅದಕ್ಕೆ ಒಂದು 7 ಗಂಟೆ ಹಂಗೆ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಬರ್ತಾರೆ. ಅದಕ್ಕೆ ಕಾಂಪೌಂಡ್ ಓಪನ್ ಮಾಡಿದ್ದೀನಿ. ಆ ಕಡೆ ಒಂದು 4 ಕೋಳಿ ಬೇಕಂತೆ. ಕೋಳಿ ಕಟ್ ಕಳಿಸ್ತೀನಿ. ಎಷ್ಟು ತೂಕ ಬರ್ತವೆ ಅಂತ ಗೊತ್ತಿಲ್ಲ. ಫುಲ್ಲು ಯಾಟೆಗಳು, ಮೊಟ್ಟೆ ಕೋಳಿಗಳೇ. ಹುಂಜಗಳಿಲ್ಲ ಕೊಡೋಕ್ಕೆ, ಬರೀ 2 ಹುಂಜ ಇದ್ದಾವೆ. ಅವು ನಮ್ಮನೆಗೆ ಬೇಕು. ಅದಕ್ಕೋಸ್ಕರ ಬರೀ ಯಾಟೆಗಳು ಕೊಡೋಣ ಅಂತ ಅಂದ್ಬಿಟ್ಟು ಕುಂತಿದ್ದೀನಿ. ವೇಟಿಂಗ್ ಲಿಸ್ಟಲ್ಲಿ ಅವ್ರು ಬಂದಿಲ್ಲ ಇನ್ನೇನು. ಕೋಳಿಗಳು ಆಲ್ರೆಡಿ ಎಲ್ಲ ಬಂದೊಳಗೆ ಕುಂತಿದ್ದಾವೆ. ಅಡುಗೆ ಬಂದು ಫ್ರೆಂಡ್ಸ್ ಸಾಂಬಾರಿದೆ, ರೈಸ್ ಇದೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು, ಮುದ್ದೆ ಮಾಡಿಲ್ಲ. ಯಜಮಾನ್ರು ಆವತ್ತಿಂದ ಕೇಳ್ತಾ ಇದ್ದಾರೆ, ನೀನು ಮುದ್ದೆನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಸಾಂಬಾರು ಮತ್ತು ರೈಸ್ ಇದೆ, ನುಗ್ಗೆಕಾಯಿ ಸಾಂಬಾರು. ಅದಕ್ಕೆ ಮುದ್ದೆ ಮಾಡ್ತೀನಿ. ಫ್ರೆಂಡ್ಸ್ ಟೈಮ್ ಬಂದು 8 ಗಂಟೆ ಆಗೈತೆ. ಇದು ಕೋಳಿ ಬಂದು 4 ಕೋಳಿ ಹೇಳಿದರು. ಬಟ್ ಅವ್ರು 2 ಕೋಳಿ ತೊಗೊಂಡೋದ್ರು. ಯಾಕೆಂತಂದರೆ ಅವ್ರಿಗೆ ಒಂದು ಹುಂಜ ಬೇಕಾಗಿತ್ತಂತೆ. ನಮ್ಮನೇಲಿ ಹುಂಜಗಳು ಜಾಸ್ತಿ ಇಲ್ಲ, ಅದಕ್ಕೆ ಹುಂಜ ಎಲ್ಲ ಬರೀ ಆಟೆ ಇಟ್ಕೊಂಡು ಹೋಗಿ ಅಂತ ಅಂದೆ. ಅವರು ಸರಿ ಆಯ್ತು ಹಂಗಾದರೆ ಎರಡು ಆಟೆ ಕೊಡಿ. ಆಟೆ ಅಂತ ಅಂದರೆ ಮೊಟ್ಟೆ ಕೋಳಿ 2 ಕೊಡಿ, ಮತ್ತು ಸಂಡೇ 2 ಇಟ್ಕೊಂಡು ಹೋಗ್ತೀನಿ ಅಂತ ಅಂದರು. ಅದಕ್ಕೆ 2 ಕೋಳಿ ಕೊಟ್ಟು ಕಳಿಸ್ದೆ. ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರಿದೆ, ರೈಸ್ ಇದೆ. ಅದಕ್ಕೆ ಬಂದು ಮುದ್ದೆ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಮುದ್ದೆ ಬೇಯ್ತಾ ಇದೆ. ನಮ್ಮ ಗೊಂಬೆ ಎಲ್ಲ ಆಚೆ ಹೋದ್ಲು ಫ್ರೆಂಡ್ಸ್. ಅಲ್ಲಡಿ ಅಲ್ಲಿ ಕುಂತಿದ್ದಾಳೆ. ಯಾಕೆ ಮಗನೇ ಇಲ್ಲಿ ಕುಂತಿದ್ದಿ? ಹಾಂ, ಅಪ್ಪನ ಕೈಕೊಂಡು ಕುಂತಿದ್ದೀಯ ಅನ್ನು. ಅಪ್ಪ ಬತ್ತಂತ ತಿಂಡಿ ತತ್ತನೀಗ ಅಂತವ. ಓಹೋ, ಹಾಗೆಯೇ ನೀರು ಕಾಯ್ತಾ ಇದ್ದಾವೆ. ಯಜಮಾನ್ರಿಗೆ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ನೀರಲ್ಲಿ ಗುರಿ ಹಾಕಿದ್ದೀನಿ. ನೀರು ಕಾಯ್ತಾ ಇದ್ದಾವೆ. ಒಂದು ಫ್ರೆಂಡ್ಸ್ ಇನ್ನು ಸಂಜೆಯಿಂದಲೇ ನೀರು ಕಾಸಿವೆ. ಯಾಕೆ ಅಂತ ಅಂದರೆ ನೀರು ಕಾಯೋದು ಲೇಟ್ ಆಗೋದು. ಇವಾಗ ಬೇಸಿಗೆ ಅಲ್ಲ, ಅದಕ್ಕೆ ಕಾಯಿಮಟ್ಟೆಗಳಿದಾವಲ್ಲ, ಏನೊಂದು 10 ನಿಮಿಷಕ್ಕೆ ನೀರು ಕಾದೋಯ್ತವೆ. ಅದಕ್ಕೋಸ್ಕರ ಇವಾಗ ಲೇಟಾಗಿ ಉರಿ ಹಾಕ್ತೀನಿ. 8 ಗಂಟೆಗೆ ಉರಿ ಹಾಕಿದ್ದೀನಿ. ನಮ್ಮ ಮನೆಯವ್ರು ಬರೋದು 8:15. ಅಷ್ಟರೊಳಗೆ ನೀರು ಬಿಸಿ ಆಗ್ತವೆ. ಮುದ್ದೆ ತಿರ್ಗೋಣ. ಗಂಟ್ಲೆಗೂ ಸ್ವಲ್ಪ ವಾಯ್ಸು ಕಟ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಕಟ್ಕೊಂಡಿಲ್ಲ, ಯಾಕೋ ಒಂಥರ ಇವತ್ತು ತಲೆ ನೋವ್ತಾ ಇತ್ತು, ಅರ್ಧಲೇ ನೋವು. ಅದಕ್ಕೆ ಬಂದು ಇವಾಗ ಹೋಗ್ಬಿಟ್ಟು ಸ್ವಲ್ಪ ನನಗೆ ಅರ್ಧಲೇ ನೋವು ಬತ್ತಂದರೆ ಅದು ವಾಮಿಟ್ ಮಾಡಿದರೆ ಸರಿಯಾಗದು ನನಗೆ. ಅದಕ್ಕೆ ಇವಾಗ ಹೋಗಿ ವಾಮಿಟ್ ಮಾಡಿಬಿಟ್ಟು ಬಂದೆ. ಅದಕ್ಕೆ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ, ಒಂಥರ ಬ್ರೇಕ್ ಆಗ್ತೈತಿ. ನಮ್ಮನೆ ಅಡುಗೆ ಮನೆ ಎಷ್ಟು ಚಿಕ್ಕದಾಗಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಚಿಕ್ಕದು. ಫುಲ್ಲು ನನಗಿನ್ನ ಸ್ವಲ್ಪ ದಪ್ಪಾಗಿರೋರು ಬಂದರೆ ನಮ್ಮ ಅಡುಗೆ ಮನೆಯೊಳಗೆ ಫುಲ್ ಅವರೇ ಇದ್ದಾರೆ. ಇಲ್ಲಿ ಕೋಲ್ ಹಾಕೊಂಡು ತಿರ್ಗಕ್ಕೂ ಸಹ ಆಗಲ್ಲ ಮುದ್ದೆನ. ಇದೇ ರೀತಿ ಬಟ್ಟೆ ಕೊಡ್ಕೊಂಡು ತಿರುಗಬೇಕು. ನನಗೆ ರೋಡಲ್ಲಿ ಯಾರು ಹೋಗಂಗಿಲ್ಲ, ಅವನಿಗೂ ಸೌಂಡ್ ಹೋಗಂಗಿಲ್ಲ. ಸ್ಟಾರ್ಟ್ ಮಾಡಿ. ಏ ಚಂದ ನೀರು
ಅಲ್ಲೇ ಏನಂದ್ರೆ ಫ್ರೆಂಡ್ಸ್, ಒಂದು ವಾರ ಆಗಿತ್ತು ಮುದ್ದೆ ಮಾಡಿ. ಹಬ್ಬ ಸ್ಟಾರ್ಟ್ ಆದಾಗ ಮುದ್ದೆನೆ ಮಾಡಿರ್ಲಿಲ್ಲ. ಯಜಮಾನ್ರು ಡೈಲಿ ಹೇಳ್ತಾ ಇದ್ರು ಮುದ್ದೆ ಮಾಡಲ್ಲ ಮುದ್ದೆ ಮಾಡಲ್ಲ ಅಂತ. ಅದಕ್ಕೆ ಇವತ್ತು ನನ್ನ ಗಂಡು ಮುದ್ದೆ ಜಾಸ್ತಿಗೆ ಹಾಕಿ ಬಂದಿದ್ದು ಸ್ನಾನ ಮಾಡ್ಕೊಂಡು ಫೋನ್ ನನಗೊಂದು ಪುಟಾಣಿ ಮುದ್ದೆ ಮಾಡ್ಕೊಂಡಿದ್ದೀನಿ ಇವತ್ತು. ಫೋನ್ ಅಲ್ಸ ಬಳಸಿ ಏನ್ ಮುದ್ದೆ ಬೇಕಾಗಿದ್ಯಾ ಬಳಸಿ ಒಮ್ಮೆ ಇಲ್ಲ ಅಷ್ಟ ಇಟ್ಬಿಟ್ರೆ ಬಿಟ್ಟು ಬಿಡ್ತೀನಿ. ಹಿಂಗ ಆಗವಷ್ಟ ಹಾಲು ಉಣಿಸುವಲ್ಲ. ಈಗ ನನಗೊಂದು ಪುಟಾಣಿ ಮುದ್ದೆ ಮಾಡ್ತೀನಿ. ಸಾಂಬಾರು ಒಂದು ಬಿಸಿ ಮಾಡಬೇಕು. ಕ್ಯಾಮ್ರಾ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಬಾ ಕೆಳಿಕೆ ಹುಡುಗ ಹಾಲು ಉಣಿಸ್ತೀವಿ. ಆಮೇಲೆ ಹಾಲು ಕಿಟಕಿ ಕೂಡಲ್ಲಿ ಬರತ್ತಾಗ ಇರಲ್ಲೇ ಅಲ್ಲೇ ಇರು. ಏನಂದರೆ ಫ್ರೆಂಡ್ಸ್, ಮುದ್ದೆ ರೆಡಿ ಆಯಿತು. ಸಾಂಬಾರಿಗೆ ಬಿಸಿ ಮಾಡಲ್ಲ, ಯಜಮಾನ್ರು ಬಂದಮೇಲೆ ಬಿಸಿ ಮಾಡ್ತೀನಿ. ಇವಾಗ ಬಿಸಿ ಮಾಡಿದರೆ ಮತ್ತೆ ತಣ್ಣಗಾಗುತ್ತೆ, ಮತ್ತೆ ಬಿಸಿ ಮಾಡಬೇಕಾಗುತ್ತೆ. ಅದಕ್ಕೆ ಆಮೇಲೆ ಓ ಏನು ಮಾಡ್ತಾ ಇದೆಯಪ್ಪ? ಒಸಿ ಹೊಡಿತದ, ಮಳೆ ಎಲ್ಲ ಹೋಯ್ತು ಕಾಣೆ. ಇವಾಗ ಕಾಪಾಡೋದೇ ಆಯ್ತು ಅಂತ. ಒಂದು ವಾರದಿಂದ ನೀರಿಲ್ಲ ನಮ್ಮ ಅಡಿಕೆ ಗಿಡಕ್ಕೆ. ನೀರಿಲ್ಲ, ಅದಕ್ಕೆ ಸಾಗೆ ಕಟ್ ಮಾಡಿ ಹಾಕ್ತಾ ಇದೆಯಾ. ನನ್ನ ಗಂಡನ ಐಡಿಯಾ ನೋಡಿ ಫ್ರೆಂಡ್ಸ್, ಮಳೆ ಇಲ್ಲ ನೀರಿಲ್ಲ ಸಾಗೆ ಕಟ್ಬಿಟ್ಟು ಬಡ್ಬಡೆ ಮುಚ್ಚೋದು ಒಣಗ್ತವೆ ಅಂತ. ಒಣಗಬಾರ್ದು ಅಂತ ಸಗಣಿ ನೀರು ಎರ್ಸಿರಂಗಿದೀಯಾ. ಆರು ತಿಂತವೆ ಅಂತ ಹಾಕಿದ್ರೆ ಹುಡುಗ ಬಿಸಿಲು ಬಿಡವಲ್ಲ, ನೀವೇ ತಡಿತದೆ. ಏನು ಮಾಡ್ತೀವಿ? ಮಳೆ ಇಲ್ಲ, ಮಳೆ ಏನು ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಿಡು. ತಡಿತವೆ ಅಡಿಕೆ ಸುತ್ತಿ. ಕೋಳಿ ಕುಣಿಸ್ಬಾ ಮತ್ತೆ. ಹಾಂ ಬಾ ಎತ್ಕೊಂಬಿಟ್ಟು ಬರ್ತೀನಿ. ಇಲ್ಲೆಲ್ಲ ಹಾಕಿದೆಯಲ್ಲ, ಎಲ್ಲ ತನೂ ಕವರ್ ಮಾಡಿದ್ದಾರೆ ಫ್ರೆಂಡ್ಸ್. ಯಾಕೆಂತ ಅಂದರೆ ನೀರಿಲ್ಲ, ಬಿಸಿಲು ಬೇರೆ, ಒಣಗ್ತವೆ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಮುಚ್ಚಿದ್ದಾರೆ ಅಂತ. ಹೆಂಗೆ ಐಡಿಯಾ ನನ್ನ ಗಂಡಂದು. ಒಂದು ವಾರ ನೀರು ಇಲ್ದಿತ್ತು, ಎಲ್ಲ ಹಸ್ರು ಕಲರ್ ಇದ್ದಾವೆ, ಎಲ್ಲ ಯೆಲ್ಲೋ ಕಲರ್ ತಿರ್ಗವೆ. ಎಲ್ಲ ಫುಲ್ ಅಡಿಕೆ ಗಿಡಕ್ಕೆಲ್ಲ ತಂಗಿ ಸಸಿ ಕಟ್ ಮಾಡಿ ಮುಚ್ಚಿರೋದು. ನೆಳ್ಳು ಬೀಳಲಿ ಅಂತ, ನೆಳ್ಳಿರಲಿ ಅಂತ ಎಲ್ಲಕ್ಕೂ ಮುಚ್ಕೊಂಬಂದ ಆ ಕಡೆಯಿಂದ. ಇಲ್ಲಿ ತಂಗಿ ಸಸಿಗೂ ಅಷ್ಟೇ. ಓಕೆ, ಐಡಿಯಾ ಸೂಪರ್ ಆಗೈತಿ.
ನಿಂದು ಈಗೆಲ್ಲ ಕಣ ತಂಗಿ ಇವು ಬಡಿಗೆ ಇದ್ದಲ್ಲಿ ನಾನು ಬಿಸ್ತು ಹೋಯ್ತು. ಹಿಂದೆ ಇವರು ಬರ್ತಾವ್ರೆ, ಅವರು ಸರ್ಚ್ ಮಾಡ್ಕೊಂಡ್ ಬರ್ತಾವ್ರೆ ಹೆಂಗೆ ಮಾಡ್ತಾವ್ರೆ ತೋಟನ ಅಂತ. ತಿಂಡಿ ಏನು ಮಾಡೋಣಪ್ಪ? ತಿಂಡಿ ಅದೇ ಮತ್ತೆ ಕೋಳಿ ಮರಿ ಮಾಡೋಕ್ಕೆ ಕುಂಡಿಸ್ಬೇಕು ಫ್ರೆಂಡ್ಸ್. ತಗೊಂಡ ಮಟ್ಟೆಯಾ? ಹಾಂ ಬೇಗ ನಾನು ತಿಂಡಿ ಮಾಡಕ್ಕೆ ಹೋಗ್ಬೇಕು. ತಿಂಡಿ ಬಂದು ಅಲ್ಲೇ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಈರುಳ್ಳಿ ಈರುಳ್ಳಿ ಎಲ್ಲ ಕಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹುಲ್ಲಾಕ್ ರೆಡಿ ಮಾಡಿದೀಯಾ? ಹಾಂ ಹುಲ್ಲಾಕ್ ರೆಡಿ ಮಾಡು ತಾಂಬತ್ತೀನಿ. ಈಗ ನೀನು ಇದು ಮಾಡ್ದ ಒಂದು ಮೊಟ್ಟೆ ಅನ್ನೇ ವೇಸ್ಟ್ ಮಾಡ್ತಲ್ಲ. ಎಗ್ ರೈಸ್ ಕಾಕು ಮಾಡಿವೆ ಅಲ್ಲೆಲ್ಲ ಸೈಡಲ್ಲಿ ಇಕ್ಕಿತ್ತೇನೋ. 13 ಮೊಟ್ಟೆ ಅವೆ, 13 ಕುಂಡಿಸ್ತೀಯ? 12 ಕುಂಡಿಸ್ತೀಯ? ಫಸ್ಟು ಇಲಿ ಪಿಸ್ಕೆಗಳು ನೋಡಿಲಿ. ಅಯ್ಯೋ ಅಯ್ಯೋ ಎಷ್ಟೊಂದು ಇಲಿ ಆಗಿವೆ ಅಂತ. ಟ್ರಂಕು ಹಿಂಗೆ ನಾವು ಕೋಳಿ ಮರಿ ಮಾಡಿಸೋದು. ಕೆಲವರು ನಾವು ಫಸ್ಟ್ ಮಾಡಿವಲ್ವ, ಮಣ್ಣು ಅಲ್ಲ ಮಳ್ಳು ಬೂದಿ ಎಲ್ಲ ಹಾಕಿ ಹಾಂ ತೂತು ಅಂತ ಹುರ್ಬೇಕಾ? ನಾವು ಹೆಂಗೆ ಕುಣಿಸಿರು ಮರಿ ಆಯ್ತವೆ. ಹೊಸವೇ ಮಾಡಲೇ ಇಲ್ಲವ ನೀಟಾಗಿ. ಮತ್ತು ಒಂದು ಎರಡು ಒಂದ್ರೊಳಗೆ ಒಂದು ಕುಂತಿ ಹಂಗಾಗಿದ್ದು. ಎಷ್ಟು ಒಟ್ಟಿಗೆ 13 ಅವೆ. 12 ಕುಂಡಿಸ್ತೀಯ? 13 ಕುಂಡಿಸ್ತೀಯ? ಇರಲಿ ಬಿಡು. 4 8 9 10 ಇನ್ನು 28 ದಿನಕ್ಕೆ ಮರಿಗಳಾಯ್ತವೆ. 25 ದಿನದಿಂದ ಸ್ಟಾರ್ಟು. 25 ದಿನದಿಂದ 28 ದಿನದ ಒಳಗೆ ಮಾಡ್ಕೊತವೆ. ಇದು ತೊಳ್ಕೊಂಬನ್ನಿ ಎಗ್ ರೈಸು. ಇದೆಂಥದ್ದು? ಹಾಫ್ ಫೈಲು. ಫ್ರೆಂಡ್ಸ್ ಏನಂದರೆ ನಮ್ಮನೆಯವರು ತಿಂಡಿ ತಿಂದು ಇವಾಗ ಕೆಲ್ಸಕ್ಕೆ ಹೋದರು. ಇವಾಗ ನಾನು ತಿಂಡಿ ತಿಂತಿದ್ದೆ. ಟೈಮ್ ಬಂದು 9:15 ಆಗೈತೆ. ತಿಂಡಿ ಬಂದು ನೋಡಿ, ಇವತ್ತು ಬೆಳಗ್ಗೆನೇ ಎಗ್ ರೈಸು ಮತ್ತು ಒಂದು ಹಾಫ್ ಫೈಲು ತಿಂಡಿ ತಿಂದು ಇವಾಗ ಸ್ವಲ್ಪ ಕೆಲಸ ಐತೆ, ಕೆಲಸ ಮಾಡ್ಕೋಬೇಕು. ನಮ್ಮ ಗೊಬ್ಬೆ ಅಲ್ಲೇ ಬಂದು ಫ್ರೆಂಡ್ಸ್ ತಿಂಡಿ ತಿನ್ನೋ ಟೈಮ್ ಕರೆಕ್ಟಾಗಿ ಬಂದು ನೋಡಿ. ಬೇಕಾದ್ರೆ ತಟ್ಟೆಗೆ ಬಾಯಿ ಹಾಕೊಂಡು ಕುತ್ಕೊಂಡ್ಬಿಡ್ತಾಳೆ ಅವಳು. ಇರು ಅಲ್ಲೇ ಹಾಕ್ತೀನಿ. ರೈಸ್ ಮಾತ್ರ ಹೋಗಲ್ಲ.